ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬನ್ನಿ ಇದ್ಕಿಂಬೇಳೆ ಕೈಮಾ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಸೂಪರಾಗಿ ಆಗಿದೆ. ಬನ್ನಿ ಇದರ ರೆಸಿಪಿ ನೋಡಿಸ್ಕೊಡ್ತೀನಿ ನಿಮಗೂ. ಗ್ರೇವಿಗೆ ಟೊಮ್ಯಾಟೊ, ಪುದೀನ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ ಎರಡೇ ಎತ್ಕೊಂಡಿದ್ದೀನಿ ಸಾಕು ಖಾರಕ್ಕೆ. ಬೆಳ್ಳುಳ್ಳಿ, ಶುಂಠಿ ಎತ್ಕೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಫ್ರೈ ಮಾಡ್ಕೊಳಕ್ಕೆ. ಈಗ ಇದಕ್ಕೆ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಎಣ್ಣೆ ಕಾದಿದೆ. ಕೊಬ್ಬರಿ ಮಾತ್ರ ಹಾಕೊಳ್ಳೋದು ಬೇಡ. ನೋಡಿ ಕೊಬ್ಬರಿ ಮಾತ್ರ ಹಾಕ್ಕೊಂಡಿಲ್ಲ, ಇದು ಹಸೆಗೆ ರುಬ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಇದು. ಈಗ ಇದು ಎಲ್ಲ ಸಾಫ್ಟ್ ಆಗಿದೆ, ಸಾಕು. ಚೆನ್ನಾಗಿ ಫ್ರೈ ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಸಾಫ್ಟ್ ಆದರೆ ಸಾಕು, ಇದೆಲ್ಲ ಆಫ್ ಮಾಡ್ಕೊಳ್ಳೋಣ. ಇದು ಫುಲ್ಲು ತಣ್ಣಗಾಗೋ ತನಕ ಬಿಡೋಣ. ಹಂಗೆ ತಪ್ಪಲೆ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಗ್ಲಾಸು. ಈಗ ಇದ್ಕಿನ ಬೇಳೆ ಇಟ್ಕೊಂಡಿದ್ದೀನಿ, ಬಿಡಿಸಿದ್ದೀನಿ. ಓವರ್ನೈಟ್ ನೆನೆ ಹಾಕಿ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದನ್ನು ಬೇಯಿಸ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ. ಬೇಯಕ್ಕೆ ಬಿಡೋಣ. ಅದೊಂದು 50 ಇಲ್ಲ 70% ಬೆಂದರೆ ಸಾಕು. ಅಷ್ಟೊತ್ತು ಆಫ್ ಮಾಡ್ಕೊಳ್ಳೋಣ. ಗ್ರೇವಿಗೆ ಇದು ಫುಲ್ಲು ತಣ್ಣಗಾಗಿದೆ. ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ನಾನು ಪೌಡರ್ ಹಾಕ್ಕೊತಾ ಇದ್ದೀನಿ, ಮಟನ್ ಮಸಾಲ ಪೌಡರು. ಇದನ್ನ ರೆಸಿಪಿ ನಾನು ಮುಂದಕ್ಕೆ ಶೇರ್ ಮಾಡ್ಕೊಡ್ತೀನಿ ನಿಮ್ಮ ಹತ್ರ, ಹೇಗೆ ಪೌಡರ್ ಮಾಡೋದಿದು ಅಂತ. ನೆಕ್ಸ್ಟ್ ರೆಸಿಪಿ ನಂದು ಅದೇ ಆಗಿರುತ್ತೆ. ಈ ಪೌಡರ್ ಇಲ್ಲ ಅಂದರೆ ಮಟನ್ ಮಸಾಲೆಗೆ ಏನೇನು ಹಾಕ್ತೀವೋ ಅದೆಲ್ಲ ಹಾಕ್ಕೊಳ್ಳಿ. ಗರಂ ಮಸಾಲ, ಖಾರದ ಪುಡಿ, ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಗ ಇದ್ರ ಜೊತೆನೇ ಫ್ರೈ ಮಾಡ್ಕೊಳ್ಳಿ. ಆವಾಗ ರುಬ್ಕೊಳ್ಳಿ. ನನ್ನ ಹತ್ರ ಮಟನ್ ಮಸಾಲ ಪೌಡರ್ ಇದೆ, ಇದನ್ನು ನಾನು 2 ಸ್ಪೂನ್ಸ್ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ 2 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿರೋದು ಮಿಕ್ಸಿಗೆ ಹಾಕ್ಕೊಂಡ್ರಲ್ವ, ಅದಕ್ಕೇ ಕೊಬ್ಬರಿ ಹಾಕ್ಕೊಳ್ಳೋಣ. ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಬನ್ನಿ ಇದನ್ನು ಈಗ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಮಸಾಲೆನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಈಗಿದು ಚೆನ್ನಾಗಿ ಕುದೀಲಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಮಸಾಲೆಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಾನು ಚಿಕ್ಕದಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕು ಅಂದರೆ ತಿರ್ಗಾ ಹಾಕ್ಕೊಬೋದು, ಜಾಸ್ತಿ ಆದರೆ ಕಮ್ಮಿ ಅಂತೂ ಮಾಡ್ಕೊಳಕ್ಕಾಗಲ್ಲ. ಈಗಿದು ಚೆನ್ನಾಗಿ ಕುದೀಲಿ. ಈ ಮಸಾಲೆ ಕುದಿಯೋ ಅಷ್ಟೊತ್ತಿಗೆ ಕೈಮಾನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ಅರ್ಧ kg ಕೈಮಾ ಎತ್ಕೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಎತ್ಕೊಂಡಿದ್ದೀನಿ. ಸ್ವಲ್ಪ ಕಳೆಪಪ್ಪು ಎತ್ಕೊಂಡಿದ್ದೀನಿ. ಅದನ್ನು ಫಸ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ.
ಕೈಮಕ್ಕೆ ಫಸ್ಟು ಕಳೆಪಪ್ಪು ಎತ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪೌಡ್ರು ಮಾಡ್ಕೊಳ್ಳೋಣ. ಕಳೆಪಪ್ಪು ಚೆನ್ನಾಗಿ ಪೌಡ್ರ್ ಆಗಿದೆ. ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಅದೇ ಮಿಕ್ಸಿಗೆ ನಾನು ಏನೇನು ಹೇಳಿದ್ನೋ ಐಟಮ್ಸ್ ಎಲ್ಲ ರುಬ್ಕೊಳ್ಳೋಣ. ಚಿಕನೆಲ್ಲ ಪೀಸ್ ಪೀಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ನೈಸ್ ಮಾಡ್ಕೊಳ್ಳೋಣ, ರುಬ್ಕೊಳ್ಳೋಣ. ಫುಲ್ ನೈಸಾಗಿ ರುಬ್ಬಿದೆ. ಈಗ ಇದನ್ನು ಕೈಮಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಮನ ವಾಶ್ ಮಾಡಿ ಫುಲ್ಲು ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ಇವಾಗ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಈ ಪೇಸ್ಟ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪೇಸ್ಟು ಫುಲ್ಲು ನುಣ್ಣಗಾಗಿರಬೇಕು. ನೋಡಿ ಪೇಸ್ಟ್ ಥರ ಇದೆ ಫುಲ್ಲು. ಆವಾಗ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಸಿಕ್ಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಯಾಕಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಲ್ಲ, ಫುಲ್ಲು ನೈಸಾಗಿದ್ದರೆ ಚೆನ್ನಾಗಿರುತ್ತೆ ಫ್ಲೇವರ್ಸು. ಇದೇನ ನೀರಂತೂ ಹಾಕಿ ರುಬ್ಬಾರ್ದು. 1-2 ಸ್ಪೂನ್ ಹಾಕ್ಬೋದು ಅಷ್ಟೇ. 2 ಸ್ಪೂನು ಇಲ್ಲ 3 ಸ್ಪೂನ್. ಅದು ನೈಸಾಗಿಲ್ಲ ಅಂದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿನ್ನ ಖಾರ ಬೇಕು ಅಂದರೆ ನೀವು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ಮಕ್ಕಳು ಅಷ್ಟು ಖಾರ ತಿನ್ನಲ್ವಲ್ಲ, ಅದಕ್ಕೋಸ್ಕರ ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿನೇ. ಅಂದರೆ ಮೀಡಿಯಮ್ ಆಗಿರುತ್ತೆ ಖಾರ. ಫುಲ್ಲು ಸಪ್ಪೇನೂ ಇರಲ್ಲ, ಫುಲ್ಲು ಖಾರನೂ ಇರಲ್ಲ. ಮಕ್ಕಳು ತಿನ್ನಷ್ಟು ಖಾರ ಇಟ್ಕೊಂಡಿದ್ದೀನಿ ನಾನು. ಕೈಮಕ್ಕೆ ಇದೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ನೋಡಿ, ಇದು ಉಂಟೆ ಕಟ್ಟೋಕ್ಕಾಗಲ್ಲ, ಒಡ್ಕೊಂಬಿಡುತ್ತಲ್ವ. ಅದಕ್ಕೋಸ್ಕರ ಕಡಲೆಪಪ್ಪು ಪೌಡ್ರ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಚಪಾತಿ ಹಸಿಟ್ಟಷ್ಟು ಅಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ, ಜಾಸ್ತಿ ಗಟ್ಟಿ ಆಗಬಾರ್ದು. ಉಂಡೆ ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ, ತಿನ್ನೋಕ್ಕೆಲ್ಲ ಒಳಗಡೆ ಎಲ್ಲ ಬೇಯಲ್ಲ. ಒಂದು ಸ್ವಲ್ಪ ಸಾಫ್ಟಾಗೇ ಇರಬೇಕು. ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ, ಚೆನ್ನಾಗಿ ಕಲಿಸ್ಕೊಬೇಕು. ಇದನ್ನು ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು, ಆ ಥರ ಕಲಿಸ್ಕೊಳ್ಳೋಣ. ಈಗಿದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಹಿಂಗೆ ಮಾಡಿಕೊಂಡ್ರೆ ಸಾಕು, ಇಷ್ಟು ಮೆತ್ತಗೆ ನೋಡಿ. ಈ ಥರ ಅಮ್ಕದ್ರೆ ಒಳಗಡೆ ಹೋಗಬೇಕು, ಅಷ್ಟು ಸಾಫ್ಟಾಗಿದ್ದರೆ ಸಾಕು. ತುಂಬ ಗಟ್ಟಿ ಮಾಡಿದ್ರೆ ಚೆನ್ನಾಗಿರಲ್ಲ. ಇಷ್ಟು ಮಾಡಿದ್ರೆ ಇದೇನು ಒಡೆಯೋದು ಇಲ್ಲ, ಬಿಟ್ಕೊಳಲ್ಲ. ಓಕೆನಾ? ಇದನ್ನೊಂದು ಸ್ವಲ್ಪ ಹೊತ್ತು 5 ಮಿನಿಟ್ಸ್ವರೆಗೂ ಬಿಡೋಣ. ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ವರೆಗೂ ಇಡಲಿ. ಈಗ ಇದೊಂದೊಂದು 5 ಮಿನಿಟ್ಸ್ ಆಗಿದೆ, 5 to 10 ಮಿನಿಟ್ಸ್ ಆಗಿದೆ. ಈಗ ಇದನ್ನು ಇನ್ನೊಂದು ಸತಿ ನೋಡೋಣ. ಉಪ್ಪು ಹಾಕಿರ್ತೀವಲ್ಲ, ಅದೇನ ನೀರು ಬಿಟ್ಕೊಂಡಿದ್ರೆ ಇನ್ನೂ ಒಂದು ಸ್ವಲ್ಪ ಕಡಲೆಪಪ್ಪು ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ನನಗಂತೂ. ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಂತೂ ಊಟದ ಪ್ಲೇಟ್ ಎತ್ಕೊಂಡಿದ್ದೀನಿ. ಈಗ ಇದನ್ನು ಬಾಲಾಗಿ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ್ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕಿಂತ ಚಿಕ್ಕದು ಮಾಡ್ಕೊಬೋದು, ಇಲ್ಲ ದಪ್ಪ ಬೇಕು ಅಂದರೆ ದಪ್ಪನೂ ಮಾಡ್ಕೊಬೋದು.
ನೋಡ್ಬೋದು ನೀವೇ ಫುಲ್ ಆಗಿದೆ. ಬನ್ನಿ ಇವಾಗ ಮಸಾಲೆ ಕುದೀತಾ ಇದೆಯಲ್ವ ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾವು ಗಟ್ಟಿಗಿದೆ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮಸಾಲೆ ಕುದೀತಾ ಇದೆಯಲ್ವಾ ಅದಕ್ಕೆ ಇವಾಗ ಕೈಮಾ ಉಂಡೆನ ನಿಧಾನಕ್ಕೆ ಬಿಟ್ಕೊಳ್ಳೋಣ ಒಂದೊಂದಾಗೆ. ಒಂದು ಕಡೆಯಿಂದ ಬಿಟ್ಕೊಂಬರೋಣ, ಅವಾಗ ಗೊತ್ತಾಗತ್ತೆ ಎಲ್ಲಿ ಬಿಡಬೇಕು ಅಂತ. ಕೈಮಾ ಬಾಲ್ ಎಲ್ಲ ಹಾಕಿದ್ದಾಯಿತು ಇದೊಳಗಡೆಗೆ. ಈಗ ಲಿಡ್ ಕ್ಲೋಸ್ ಮಾಡೋಣ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಒಂದು 20 ಮಿನಿಟ್ಸ್ವರೆಗೂ ಶೇಕೆ ಮಾಡೋಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಎಲ್ಲ ಬಿಟ್ಕೊಂಬಿಡುತ್ತೆ. ಲಿಡ್ ಕ್ಲೋಸ್ ಮಾಡೋಣ. ಈಗ ವಿಸಿಲ್ ಮಾತ್ರ ನಾನು ಹಾಕ್ತಾ ಇಲ್ಲ, ಗಾಳಿ ಬರಲಿ. ಲೋ ಸ್ಲಿಮ್ಮಲ್ಲೇ ಬೇಯಬೇಕು 20 ಮಿನಿಟ್ಸ್ವರೆಗೂ. ಈಗ ಒಂದು 30 ಮಿನಿಟ್ಸ್ ಆಗಿದೆ. ತೆಗಿಯೋಣ ಇದನ್ನು, ನಿಧಾನಕ್ಕೆ ತೆಗಿಯೋಣ. ಆಗಲೇ ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಒಂದು 50% ಅಷ್ಟು, ಅದನ್ನ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ. ಈಗ ಮಸಾಲೆ ಏನಾನ ಗಟ್ಟಿ ಆಗಿದೆ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಯಾವ ಉಂಟೆನೂ ಬಿಟ್ಕೊಂಬಾರ್ದಲ್ವ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾಯಿರೋದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಬೇಳೆ ಹಾಕ್ಕೊಂಡಿದ್ದೀನಿ, ಇದ್ಕಿನ ಬೇಳೆ. ಈಗ ತಿರ್ಗಲ್ಲಿ ಕ್ಲೋಸ್ ಮಾಡೋಣ. ಯಾಕಂದರೆ ಮಟನ್ ಆಗಲೇ 25 ಮಿನಿಟ್ಸ್ 30 ಮಿನಿಟ್ಸ್ ಆಗಿದೆ. ಈಗ ಒಂದು 5 to 10 ಮಿನಿಟ್ಸ್ ಇದ್ದರೆ ಸಾಕು. ಸ್ಲಿಮ್ಮಲ್ಲೇ ಬೇಯಿಸ್ತಾ ಇದ್ದೀನಿ. ತಿರ್ಗಾ ರೆಡಿ ಆಗಿದೆ. ಇದ್ಕಿನ ಬೇಳೆ ಕೈಮಾ ಗೊಜ್ಜು ರೆಡಿ ಆಗಿದೆ. ರೈಸ್ ಜೊತೆ ಚಪಾತಿ ಜೊತೆ ಎಲ್ಲ ತಿನ್ಬೋದು. ಬನ್ನಿ ಈಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಕೈಮಾ ಟೇಸ್ಟ್ ನೋಡೋಣ ಈಗ. ವಾವ್, ಸೂಪರಾಗಿ ಬಂದಿದೆ. ಮಸಾಲೆ ಎಲ್ಲ ಕರೆಕ್ಟಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಎಮ್ಮಿ ರೆಸಿಪಿಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್.